ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷ್ಣ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ, ನಿಜಕ್ಕೂ ಅಂಬೇಡ್ಕರ್ ಅವ್ರನ್ನ ಪ್ರೀತಿ ಮಾಡೋರು ಯಾರು, ದ್ವೇಷ ಮಾಡೋರು ಯಾರು, ಬಿಜೆಪಿನ ಕಾಂಗ್ರೆಸ್? ಇಷ್ಟಕ್ಕೆ ಅಂಬೇಡ್ಕರ್ ಅವರ ಪೊಲಿಟಿಕಲ್ ಐಡಿಯಾಲಜಿ ಆದ್ರೂ ಏನಿತ್ತು? ಯಾಕೆ ಅಂಬೇಡ್ಕರ್ ಅವರು ಕಾಂಗ್ರೆಸ್ ನ ವಿರೋಧಿಸಿದ್ರು? ಯಾಕೆ ಕಾಂಗ್ರೆಸ್ ಅವರು ಅಂಬೇಡ್ಕರ್ ನ ವಿರೋಧಿಸಿದ್ರು? ನಿಜಕ್ಕೂ ಬಿಜೆಪಿ ಅವರು ಅಂಬೇಡ್ಕರ್ ನ ವಿರೋಧಿಸ್ತಾರ? ಯಾಕೆ ಯಾವಾಗ್ಲೂ ದಲಿತರು ಬಿಜೆಪಿ ವಿರುದ್ಧ ಇರ್ತಾರೆ? ನಿಜಕ್ಕೂ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನಕ್ಕೆ ಮರ್ಯಾದೆ ಕೊಡ್ತಿದ್ದಾರಾ? ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲ ಟಾಪಿಕ್ಸ್ ನ ಕವರ್ ಮಾಡೋಣ. ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ, ಅಂಬೇಡ್ಕರ್ ಅವರ ಈ ಪೊಲಿಟಿಕಲ್ ಪಾರ್ಟೀಸ್ ಅವರೆಲ್ಲ ಒಂದು ಪೊಲಿಟಿಕಲ್ ಟೂಲ್ ತರ ಯೂಸ್ ಮಾಡ್ಕೊಂತ ಇದ್ದಾರೆ. ಯಾಕಂದ್ರೆ ಅಂಬೇಡ್ಕರ್ ಹೆಸರಿಂದೆ ದಲಿತರ ವೋಟ್ ಬ್ಯಾಂಕ್ ಇದೆ, ಡಿಪ್ರೆಸ್ಡ್ ಕ್ಲಾಸಸ್ ವೋಟ್ ಬ್ಯಾಂಕ್ ಇದೆ, ಮೈನಾರಿಟೀಸ್ ವೋಟ್ ಬ್ಯಾಂಕ್ ಇದೆ. ಅದಕ್ಕೋಸ್ಕರ ಅಂಬೇಡ್ಕರ್ ಅನ್ನೋರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಪೊಲಿಟಿಕ್ಸ್ ಅಲ್ಲಿ. ಇಷ್ಟಕ್ಕೂ ಅಂಬೇಡ್ಕರ್ ಅವರ ಪೊಲಿಟಿಕಲ್ ಐಡಿಯಾಲಜಿ ಆದ್ರೂ ಏನು? ಅವರಿಗೆ ಕ್ಯಾಸ್ಟ್ಲೆಸ್ ಸೊಸೈಟಿ ಬೇಕು, ಯಾಕಂದ್ರೆ ಅವರು ಅನುಭವಿಸಿದ್ದಾರೆ ಕ್ಯಾಸ್ಟ್ ಫೀಲಿಂಗ್ ಇಂದ ಏನಾಗುತ್ತೆ ಅಂತ. ಅಂಬೇಡ್ಕರ್ ಅವರಿಗೆ ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತು ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಇಲ್ಲ ಅಂದ್ರೆ ಸೊಸೈಟಿಯಲ್ಲಿ ಏನಾಗುತ್ತೆ ಅಂತ ಅವರು ಫೇಸ್ ಮಾಡಿದ್ದಾರೆ ಆ ಪ್ರಾಬ್ಲಮ್ ನ. ಅಂಬೇಡ್ಕರ್ ಎಂತ ಪೊಲಿಟಿಕಲ್ ಲೀಡರ್ಸ್ ಬೇಕಿತ್ತು ಅಂದ್ರೆ, ಯಾರಾದ್ರೆ ಈ ಡಿಪ್ರೆಸ್ಡ್ ಕ್ಲಾಸಸ್ ಅವ್ರನ್ನ ಮೇಲೆ ತರಕ್ ನೋಡ್ತಾರಲ್ಲ ಅಂತ ಪೊಲಿಟಿಕಲ್ ಲೀಡರ್ಸ್ ಬೇಕಿದ್ರು. ಅಂಬೇಡ್ಕರ್ ಅವರು ಕಾಂಗ್ರೆಸ್ ನ ವಿರೋಧಿಸ್ತಿದ್ರು ಫ್ರೀಡಮ್ ಸ್ಟ್ರಗಲ್ ಟೈಮ್ ಅಲ್ಲಿ. ಅವಾಗ ಕಾಂಗ್ರೆಸ್ ಪಾರ್ಟಿ ಎಲ್ಲ ಬ್ರಾಹ್ಮಣ್ಸ್ ಇಂದ ಮತ್ತೆ ಅಪ್ಪರ್ ಕಾಸ್ಟ್ ಅವರಿಂದ ತುಂಬಿ ಬಿಟ್ಟಿತ್ತು. ಬಟ್ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಲೀಡರ್ಸ್ ಏನ್ ಮಾಡ್ತಿದ್ದಾರೆ, ಬಿಜೆಪಿನ ಬ್ರಾಹ್ಮಿನ್ ಪಾರ್ಟಿ ಅಂತ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಅಂಬೇಡ್ಕರ್ ಅವರ ಫೋಕಸ್ ಎಲ್ಲ ಡಿಪ್ರೆಸ್ಡ್ ಕ್ಲಾಸಸ್ ನ ಮೇಲೆ ತರಬೇಕು, ಮತ್ತೆ ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಅವ್ರದ್ದು ಫೋಕಸ್ ಎಲ್ಲ ಅದರ ಮೇಲೆ ಇತ್ತು. ಆದ್ರೆ ಕಾಂಗ್ರೆಸ್ ಲೀಡರ್ಸ್ ಮಾತ್ರ ಅಧಿಕಾರ ಮೇಲೆ ಮೋಜಿತ್ತು. ಕಾಂಗ್ರೆಸ್ ಅಂಬೇಡ್ಕರ್ ಅನ್ನ ಒಂದು ದಲಿತ ಲೀಡರ್ ತರ ನೋಡಿದ್ರು ಹೊರತು ಯಾವತ್ತೇ ಆಗ್ಲಿ ಅವರು ಒಂದು ಹೈಲಿ ಎಜುಕೇಟೆಡ್ ಎಥಿಕಲ್ ಮ್ಯಾನ್ ತರ ಯಾವತ್ತೂ ಅವ್ರು ನೋಡ್ಲಿಲ್ಲ, ಅವ್ರನ್ನ ಗುರುತಿಸಿರಲಿಲ್ಲ. ಇವನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಕ ಕೂಡ ಕಾಂಗ್ರೆಸ್ ಅವರು ರಿಸರ್ವೇಶನ್ ನ ಮತ್ತೆ ಮೈನಾರಿಟಿ ರೈಟ್ಸ್ ಅನ್ನ ವಿರೋಧಿಸಿದ್ರು. ಕಾಂಗ್ರೆಸ್ ಅವರು ಯಾಕೆ ಅಂಬೇಡ್ಕರ್ ಅವರನ್ನ ವಿರೋಧಿಸ್ತಾರೆ? ಅಂಬೇಡ್ಕರ್ ಹೇಳ್ತಾರೆ, ಬ್ರಿಟಿಷ್ ರೂಲ್ ಈಸ್ ಬೆಟರ್ ದೆನ್ ದಿ ಕಾಂಗ್ರೆಸ್ ರೂಲ್ ಅಂತ. ಕಾಂಗ್ರೆಸ್ ಅವರು ಯಾಕೆ ಅಂಬೇಡ್ಕರ್ ಅವರನ್ನ ವಿರೋಧಿಸ್ತಾರೆ? ಪೊಲಿಟಿಕಲ್ ಮತ್ತೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ನೆಹರು ಅವ್ರ ಮಧ್ಯ, ಅಂಬೇಡ್ಕರ್ ಅವ್ರ ಮಧ್ಯ. ಅಂಬೇಡ್ಕರ್ ಅವರು ಆರ್ಟಿಕಲ್ 370 ವಿರೋಧಿಸ್ತಿದ್ರು, ಬಟ್ ಆದ್ರೆ ಕಾಂಗ್ರೆಸ್ ಅವರು ತುಂಬಾ ಫೋರ್ಸ್ ಮೇಲೆ ಅವ್ರನ್ನ ಸಪೋರ್ಟ್ ಮಾಡಿಸಿದ್ರು. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ನ ತರ್ತಾರೆ, ಬಟ್ ಅದನ್ನು ಕಾಂಗ್ರೆಸ್ ಅವರು ವಿರೋಧಿಸ್ತಾರೆ. ಆಗ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಪೋಸ್ಟ್ ಗೆ ರಿಸೈನ್ ಮಾಡ್ಬೇಕಾಗ ಆ ಬಿಲ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವೇಚ್ಛತೆ ಅನ್ನೋದು ಇರುತ್ತೆ, ಈಕ್ವಾಲಿಟಿ ಅನ್ನೋದು ಇರುತ್ತೆ. ಕಾಂಗ್ರೆಸ್ ಅವರು ಭಾರತ ರತ್ನ ಅಂಬೇಡ್ಕರ್ ಅವ್ರಿಗೆ ಕೊಡೋಕೆ ವಿರೋಧಿಸ್ತಾರೆ. ಆದ್ರೆ ನೆಹರು ಅವರು 1951 ನಲ್ಲಿ ತಗೊಂತಾರೆ, 1971 ನಲ್ಲಿ ಇಂದಿರಾ ಗಾಂಧಿ ಭಾರತ ರತ್ನ ತಗೊಂತಾಳೆ, 1991 ನಲ್ಲಿ ಅಂಬೇಡ್ಕರ್ ಅವ್ರಿಗೆ ಜನತಾ ಗವರ್ಮೆಂಟ್ ಭಾರತ ರತ್ನ ಕೊಡುತ್ತೆ. ಅಂಬೇಡ್ಕರ್ ಅವರು ಕಾಂಗ್ರೆಸ್ ನ ಬಿಟ್ಟು ಅವ್ರ ಸ್ವಂತ ಒಂದು ಪಾರ್ಟಿ ಇಟ್ಕೊಂತಾರೆ. ಬಟ್ ಜವಾಹರ್ಲಾಲ್ ನೆಹರು ಅವರು ಏನಿದಾರಲ್ಲ, ಅವರು ಅಂಬೇಡ್ಕರ್ಗೆ ವಿರೋಧ ನಿಂತು ಅಲ್ಲಿ ಕ್ಯಾಂಪೇನ್ ಮಾಡಿ ಅಂಬೇಡ್ಕರ್ ನ 2 ಸಲ ಸೋಲಿಸ್ತಾರೆ. ಕಾಂಗ್ರೆಸ್ ಪಾರ್ಟಿಯ ಸ್ಯಾಮ್ ಪಿಟ್ರೋಡಾ ಅವರು ಹೇಳ್ತಾರೆ, ಹೂ ಕಾಂಟ್ರಿಬ್ಯೂಟೆಡ್ ಮೋರ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ಸ್ ಪ್ರಿಯಂಬಲ್, ನೆಹರು ನಾಟ್ ಅಂಬೇಡ್ಕರ್. ಬಾಬಾ ಸಾಹೇಬ್ का दिया हो संविधान, डॉक्टर अंबेडकर is the father of Indian Constitution, he is the biggest falsification of our country's modern history ಅಂತ ಸ್ಯಾಮ್ ಪಿಟ್ರೋಡಾ ಅವರು ಹೇಳ್ತಾರೆ. ನಿಜಕ್ಕೂ ಬಿಜೆಪಿ ಅವರು ಅಂಬೇಡ್ಕರ್ ನ ವಿರೋಧಿಸ್ತಾರ? ಡೈರೆಕ್ಟ್ ಆಗಿ ಎಲ್ಲೂ ನಮಗೆ ಎವಿಡೆನ್ಸ್ ಸಿಕ್ಕಿಲ್ಲ ಬಿಜೆಪಿ ಅವರು ಅಂಬೇಡ್ಕರ್ ಅವರನ್ನ ವಿರೋಧಿಸ್ತಾರೆ ಅಂತ. ಆದ್ರೆ ಇಂಡೈರೆಕ್ಟ್ಲಿ ವಿರೋಧಿಸ್ತಾ ಇರಬಹುದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅಂಬೇಡ್ಕರ್ ಅವರು ಏನಿದಾರಲ್ಲ, ಹಿಂದೂ ವ್ಯತಿರೇಕಿ ಇದ್ರು, ಹಿಂದೂಯಿಸಂ ನ ಹೇಟ್ ಮಾಡ್ತಾ ಇದ್ರು ಅವರು. ಯಾಕಂದ್ರೆ ಈ ಕ್ಯಾಸ್ಟಿಸಂ ಅವೆಲ್ಲ ನೋಡಿ ಇವರು ಬಿಜೆಪಿ ಅವರು ಏನಿದಾರಲ್ಲ RSS ಜೊತೆ ಟೈಅಪ್ ಆಗಿದ್ದಾರೆ. ಅವರು ಹಿಂದುತ್ವ ಪಾರ್ಟಿ. ಯಾಕೆ ದಲಿತರು ಬಿಜೆಪಿಯನ್ನು ವಿರೋಧಿಸ್ತಾರೆ? ಈ ಲೆಫ್ಟಿಸ್ಟ್ ಪಾರ್ಟಿ ಇದೆಯಲ್ಲ, ಮತ್ತೆ ಈ ಸೆಕ್ಯುಲರ್ ಪಾರ್ಟೀಸ್ ಏನಿದೆಯಲ್ಲ, ಇವರೆಲ್ಲ ಎಲ್ಲ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರ ಮೇಲೆ. ಬಿಜೆಪಿ ಅವರು ಅಪ್ಪರ್ ಕ್ಯಾಸ್ಟ್ ಪಾರ್ಟಿ ಅಂತ, ಬಿಜೆಪಿ ಬ್ರಾಹ್ಮಣ್ಸ್ ಪಾರ್ಟಿ ಅಂತ, ಬಿಜೆಪಿ ರಿಚ್ ಪೀಪಲ್ಸ್ ಪಾರ್ಟಿ ಅಂತ, ಅಂಡ್ ಬಿಜೆಪಿ ರಿಸರ್ವೇಶನ್ ಗೆ ವ್ಯತಿರೇಕಿಸ್ತಾರೆ ಅಂತ, ಇವೆಲ್ಲ ಸುಳ್ಳು ಸುದ್ದಿಯನ್ನು ಅವ್ರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಏನಿದೆಲ್ಲ ಎಲ್ಲ ಹಿಂದುತ್ವ ಐಡಿಯಾಲಜಿ ಮೇಲೆ ನಡೆಯೋ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಕ್ಚುಲಿ ಹಿಸ್ಟ್ರಿ ನೋಡಿದ್ರೆ ಬಿಜೆಪಿ ಅವರು ರಿಸರ್ವೇಶನ್ ನ ಹೇಟ್ ಮಾಡ್ತಾ ಇದ್ರೆ, ಅವರು 2019 ಅಲ್ಲಿ 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದ್ವಾರ ಯಾಕೆ 10 ವರ್ಷ ಮುಂದಕ್ಕೆ ಆಗ್ತಾ ಇದ್ರು? ಕಾಂಗ್ರೆಸ್ ಅವರು ಯಾಕೆ ಅಂಬೇಡ್ಕರ್ ಅವರನ್ನ ವಿರೋಧಿಸ್ತಾರೆ? ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಾ? ನೋಡೋಣ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಮಿಸ್ಯೂಸ್ಡ್, ಐ ಆಮ್ ದ ಫಸ್ಟ್ ಪರ್ಸನ್ ಟು ಬರ್ನ್ ಇಟ್ ಅಂತ. ನಮ್ಮೆಲ್ರಿಗೂ ಗೊತ್ತು ಯಾರು ಅವ್ರ ಸ್ವಂತ ಸ್ವಾರ್ಥಗೋಸ್ಕರ ಕಾನ್ಸ್ಟಿಟ್ಯೂಷನ್ ನ ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ. ಆರ್ಟಿಕಲ್ 370 ತಂದ್ರು, ವಫ್ ಬೋರ್ಡ್ ನ ತಂದ್ರು. ಇದೆಲ್ಲ ಏನಿದೆ ಅಲ್ಲ, ಅಂಬೇಡ್ಕರ್ ಅವರ ಈಕ್ವಾಲಿಟಿ ಅನ್ನೋ ಐಡಿಯಾಲಜಿಗೆ ವ್ಯತಿರೇಕ ಇದೆ. ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಫೇಲ್, ದ ಪರ್ಸನ್ಸ್ ಹೂ ರನ್ಸ್ ದಿ ಗವರ್ನಮೆಂಟ್ ದೇ ಮೇಕ್ ದಿ ಕಾನ್ಸ್ಟಿಟ್ಯೂಷನ್ ಟು ಫೇಲ್ ಅಂತ. ನಮ್ಗೆಲ್ಲ ಗೊತ್ತಿದೆ ಯಾರು ಕಾನ್ಸ್ಟಿಟ್ಯೂಷನ್ ನ ಫೇಲ್ ಮಾಡಿದ್ರು ಅಂತ. ನಮ್ಗೆಲ್ಲ ಗೊತ್ತು ಯಾರು 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಂದ್ರು, ಯಾರು ಸುಪ್ರೀಂ ಕೋರ್ಟ್ ನ ಹೊರಗಡೆ ಇಟ್ರು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಆಕ್ಷನ್ಸ್ ಇಂದ ಅಂತ. ನಮ್ಗೆಲ್ಲ ಗೊತ್ತು ಯಾರು ಕಾನ್ಸ್ಟಿಟ್ಯೂಷನ್ ನ 14 ಸಲ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂತ, ಯಾರು ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ನಿಜಕ್ಕೂ ಕಾಂಗ್ರೆಸ್ ಅವರಿಗೆ ಅಂಬೇಡ್ಕರ್ ಮೇಲೆ ಆಗಿರ್ಬೋದು, ಅವರ ಐಡಿಯಾಲಜಿ ಮೇಲೆ ಆಗಿರ್ಬೋದು ಅಷ್ಟು ರೆಸ್ಪೆಕ್ಟ್ ಅನ್ನೋದು
ಇದ್ದಿದ್ರೆ ಇವತ್ತಿನ ದಿನ ಯಾಕೆ ಕ್ಯಾಸ್ಟ್ ಸೆನ್ಸಸ್ ನ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಅಂಬೇಡ್ಕರ್ ಅವರ ಕ್ಯಾಸ್ಟ್ಲೆಸ್ ಐಡಿಯಾಲಜಿಗೆ ವಿರುದ್ಧ ಅಲ್ವಾ? ಕಾಂಗ್ರೆಸ್ ಅವರಿಗೆ ಯಾಕೆ ಇದು ತರಬೇಕು ಅಂತ ಅನ್ಸಿತ್ತು? ನಾವು ಕೊಡೋ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.